ಕರ್ನಾಟಕ ವೆಟರ್ನರಿ ಯೂನಿವರ್ಸಿಟಿ 2015ರಿಂದ ಇಂದಿನವರೆಗೆ 11 ವರ್ಷ ಆಯಿತು. ಆದರೂ ಕರ್ನಾಟಕ ವೆಟರ್ನರಿ ಸ್ಟೂಡೆಂಟ್ಸ್ಗೆ ಸ್ಟೈಪಂಡ್ ಇನ್ಕ್ರೀಸ್ ಆಗಿಲ್ಲ. ಕೇರಳ, ಪಂಜಾಬ್, ತಮಿಳುನಾಡು ರಾಜ್ಯಗಳಲ್ಲಿ ವೆಟರ್ನರಿ ಸ್ಟೂಡೆಂಟ್ಸ್ಗೆ 25,000ಕ್ಕೂ ಹೆಚ್ಚು ಸ್ಟೈಪಂಡ್ ಕೊಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ 14,500 ರೂಪಾಯಿ. ಎನಿಮಲ್ ಹೆಲ್ತ್, ರೂರಲ್ ಎಕಾನಮಿ, ಎನಿಮಲ್ ವೆಲ್ಫೇರ್ ಇವೆಲ್ಲಕ್ಕೂ ವೆಟರ್ನರಿ ಡಾಕ್ಟರ್ಸ್ ಬ್ಯಾಕ್ ಬೋನ್. ಆದರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ವೆಟರ್ನರಿ ಎಜುಕೇಶನ್ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್. ಆಲ್ ಇಂಡಿಯಾ ಎಜುಕೇಶನಲ್ ಟೂರ್ ಅಂದ್ರೆ ಸ್ಟೂಡೆಂಟ್ಸ್ಗೆ ಬೇರೆ ರಾಜ್ಯಗಳ ಲೈಫ್ ಸ್ಟಾಕ್ ಫಾರ್ಮ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ನೋಡೋ ಅವಕಾಶ. ಆದರೆ 2018ರಿಂದ ಆಲ್ ಇಂಡಿಯಾ ಟೂರ್ ಕ್ಯಾನ್ಸಲ್ ಮಾಡಲಾಗಿದೆ. ಎಕ್ಸ್ಪೋಜರ್ ಇಲ್ಲ, ಲರ್ನಿಂಗ್ ಆಪರ್ಚುನಿಟಿ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ಟೂಡೆಂಟ್ಸ್ 5.5 ವರ್ಷ ಕೋರ್ಸ್ನಲ್ಲಿ ಪ್ರತಿ ವರ್ಷ 8,640 ರೂಪಾಯಿ ಟೂರ್ ಫೀಸ್ಗೆ ಕೊಡ್ತಿದ್ದಾರೆ. ಒಟ್ಟು 43,200 ರೂಪಾಯಿ. ಆದರೆ ಟೂರ್ ಕ್ಯಾನ್ಸಲ್. ಇದೀಗ ಯೂನಿವರ್ಸಿಟಿ ಹೇಳ್ತಿದೆ 25,000 ಮಾತ್ರ ರಿಫಂಡ್ ಕೊಡ್ತೀವಿ ಅಂತ. ಬಾಕಿ ಅಮೌಂಟ್ ಯಾಕೆ ಕಡಿತಾ? 2016-17 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಫುಲ್ ರಿಫಂಡ್ ಕೊಡ್ತಿದ್ದಾರೆ. ಆದರೆ 19, 20, 21 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಯಾಕೆ ಫುಲ್ ರಿಫಂಡ್ ಕೊಡ್ತಿಲ್ಲ? ಒಡಿಶಾನಲ್ಲಿ ವೆಟರ್ನರಿ ಸ್ಟೂಡೆಂಟ್ ಸ್ಟೈಪಂಡ್ 34,000 ರೂಪಾಯಿ. ಕೇರಳ, ಆಂಧ್ರ ಪ್ರದೇಶದಲ್ಲಿ ಕೂಡ 25,000ಕ್ಕೂ ಹೆಚ್ಚು ಸ್ಟೈಪಂಡ್ ಕೊಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ 14,500ಕ್ಕೆ ನಿಂತಿದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿದೆ. ರೆಂಟ್, ಫುಡ್, ಟ್ರಾವೆಲ್, ಸ್ಟಡಿ ಮಟೀರಿಯಲ್ಸ್ ಎಲ್ಲವೂ ದುಬಾರಿಯಾಗಿದೆ. ವೆಟರ್ನರಿ ಸ್ಟೂಡೆಂಟ್ಸ್ ಮೆಜಾರಿಟಿ ರೂರಲ್ ಬ್ಯಾಕ್ಗ್ರೌಂಡ್. ಇದು ಸ್ಟ್ರಗಲ್ ಆಗಿಲ್ಲ ಅಂದ್ರೆ ಇನ್ನೇನು? ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಸಿಂಪಲ್. ಸ್ಟೈಪಂಡ್ ಕನಿಷ್ಠ 40,000 ರೂಪಾಯಿ ಮಾಡಬೇಕು. ಆಲ್ ಇಂಡಿಯಾ ಎಜುಕೇಶನಲ್ ಟೂರ್ ಕಂಪಲ್ಸರಿ ಆರ್ಗನೈಸ್ ಮಾಡಬೇಕು. ಇದು ಪ್ರೊಟೆಸ್ಟ್ ಅಲ್ಲ, ಇದು ನ್ಯಾಯದ ಹೋರಾಟ. ಕ್ರಿಯೇಟರ್ಸ್, ಪ್ಲೀಸ್ ಶೇರ್ ದಿಸ್. ಸ್ಟೂಡೆಂಟ್ ಲೀಡರ್ಸ್, ರೈಸ್ ಯುವರ್ ವಾಯ್ಸ್. ಮೀಡಿಯಾ, ಹೈಲೈಟ್ ದಿಸ್. ವೆಟರ್ನರಿ ಸ್ಟೂಡೆಂಟ್ಸ್ ಕೂಡ ಡಾಕ್ಟರ್ಸ್, ಅವರಿಗೂ ಜಸ್ಟಿಸ್ ಸಿಗಬೇಕು.